ಸೊ ನಾಳೆ ನಡೀತಾ ಇರತಕ್ಕಂಥ ಗ್ರಹಣದ ಬಗ್ಗೆ ಯಾರಿಗೆ ಏನಾದರೂ ನಾಲೆಡ್ಜ್ ಇದೆಯಾ? ನನಗೂ ತಿಳಿದಿರತಕ್ಕಂಥ ಸ್ವಲ್ಪ ನಾಲೆಡ್ಜ್ ಮೇಲೆ ನಾನು ಹೇಳ್ತೀನಿ ಅದ್ರ ವಿಚಾರವಾಗಿ. ಸೊ ನಿಮ್ಗೆ ಯಾರಿಗಾರ ನಾಲೆಡ್ಜ್ ಇದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಇದು ಹುಣ್ಣಿಮೆ ದಿನ ಬರ್ತಾ ಇರೋಂತ 100ನೇ ಚಂದ್ರಗ್ರಹಣ, 100 ವರ್ಷಗಳ ನಂತರ ಬರ್ತಾ ಇರೋ ಚಂದ್ರಗ್ರಹಣ ಅಂತ ಕೇಳ್ಪಟ್ಟಿದ್ದೀನಿ ಗುರುಗಳೇ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಇದು ಕೆಲವು ಗ್ರಹಗಳಿಗೆ ಮತ್ತೆ ಕೆಲವು ರಾಶಿಗಳಿಗೆ ಇದು ಒಳ್ಳೇದು ಇದೆ, ಕೆಲವು ರಾಶಿಗಳು ಕೆಟ್ಟದಿದೆ, ಮತ್ತೆ ಕೆಲವು ರಾಶಿಗಳಿಗೆ ಮಿಶ್ರ ಫಲ ಇದೆ ಅನ್ಬಿಟ್ಟು ಕೇಳಿದೀನಿ. ಹೌದು. ಅದಕ್ಕೆ ಏನಾದ್ರು ರೆಮಿಡೀಸ್ ತಮ್ಗೆ ನನಗೆ ಗೊತ್ತಿದ್ರೆ ಹಂಗೆ ಹೇಳ್ತೀನಿ ಹೇಳ್ಕೊಡಿ ಹೇಳ್ತೀನಿ, ಸ್ವಲ್ಪ. ಖಂಡಿತವಾಗ್ಲೂ ಹೇಳ್ತೀನಿ. ಹ್ಮ್ ಹೇಳೋದಕ್ಕೋಸ್ಕರನೇ ಕುಂತಿದ್ದೀನಿ. ಹ್ಮ್ ಆದ್ರೆ ಇನ್ನೊಂದಿರ್ಲಿ, ನಾನು ಹೌದು. ಸಂಪೂರ್ಣವಾಗಿ ಹಾ ಗುರು. ಅಸ್ಟ್ರಾಲಜಿ ಸ್ಟಡಿ ಮಾಡಿಲ್ಲ ಸರ್. ನಾನು ಫಸ್ಟೇ ಹೇಳ್ಕೊಂತ ಇದ್ದೀನಿ. ನಾನು ಹಾ ಹಾ ಅಸ್ಟ್ರಾಲಜಿ ತೊಂದ್ರೆ ಓದಿದ್ದೀನಿ, ಇಲ್ಲ ಗುರು. ತಿಳಿದಿದ್ದೀನಿ. ಸಂಪೂರ್ಣವಾಗಿ ನಾನು ಓಕೆ. ಅಸ್ಟ್ರಾಲಜಿನ ಹಾ ಡಿಪೆಂಡ್ ಮಾಡ್ತಾ ಇಲ್ಲ. ಇಲ್ಲಿ ನಾನು ಮಾತಾಡೋಂಥದ್ದು ಪ್ರಾಕ್ಟಿಕಲ್ ಆಗಿ. ಎಲ್ಲರಿಗೂ ಗೊತ್ತಿದೆ, ನಾನು ಓಕೆ ಗುರು. ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಆಗೇ ಮಾತಾಡೋಂಥದ್ದು. ಹಂಗಂತ ಲಾಜಿಕ್ ಹ್ಮ್ ಇಲ್ವಾ? ಲಾಜಿಕ್ ಇಲ್ಲದೆ ಪ್ರಾಕ್ಟಿಕಲ್ ಬರಲ್ಲ. ಓಕೆನಾ? ಸೊ ನಾನ್ ಹೇಳಂತದ್ದು ಓಕೆ ಗುರು. ಸಂಪೂರ್ಣವಾಗಿ ವೇದ ಉಪನಿಷತ್ತು ಎಲ್ಲ ಕಲ್ತಿರೋ ಬ್ರಹ್ಮ ಲೆಕ್ಕಾಚಾರದಲ್ಲಿ ನಾನು ಮಾತಾಡಕ್ ಬರಲ್ಲ. ಓಕೆ. ಆಸ್ ಎ ಹ್ಮ್ ಕಾಮನ್ ಮ್ಯಾನ್ ಆಗಿ ನಮ್ಗೆ ಎಷ್ಟು ನಾಲೆಡ್ಜ್ ಬೇಕು ಅಷ್ಟು ನಾಲೆಡ್ಜ್ ಅಂತೂ ನಮ್ಮ ಹತ್ರ ಇದೆ. ಆ ನಾಲೆಡ್ಜ್ನ ಓಕೆ ಓಕೆ ಅದ್ರ ಗುರು. ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ನಾನು ತಿಳಿದಿರೋ ಹ್ಮ್ ಪ್ರಕಾರ, ನಾನು ಸ್ಟಡಿ ಮಾಡಿರೋ ಪ್ರಕಾರ, ಯಾವುದೇ ಗ್ರಹಣ, ಈಗ ಸೂರ್ಯಗ್ರಹಣ, ಸೂರ್ಯ ಇದ್ದಾಗ ನಡೆದ್ರೆ ಅದು ಗ್ರಹಣ ಲೆಕ್ಕ ಬರುತ್ತೆ. ಓಕೆನಾ? ಗ್ರಹಣದ ಸಮಯ ಹ್ಮ್ ಕೂಡ ಲೆಕ್ಕ ಬರುತ್ತೆ. ಯಾವುದೇ ಓಕೆ. ಚಂದ್ರಗ್ರಹಣ ಚಂದ್ರ ಇದ್ದಾಗ ನಡೆದ್ರೆ, ಸೂರ್ಯ ಮುಳುಗಿದ ಮೇಲೆ ಆ ಗ್ರಹಣದ ಸಮಯವಾಗಿದ್ರೆ ಆ ಗ್ರಹಣ ಲೆಕ್ಕಕ್ಕೆ ಬರುತ್ತೆ. ಓಕೆನಾ? ಇದು ಫಸ್ಟ್ ಹಾ ಪಾಯಿಂಟ್ ಹಾ ಕ್ಲಿಯರ್ ಆಗಿದೆ. ಸೊ ಸೆಕೆಂಡ್ ಪಾಯಿಂಟ್ ಓಕೆ. ಏನಪ್ಪಾ, ನಮಗ್ ನಾಳೆ ನಡೀತಿರ್ತಕ್ಕಂಥ ಗ್ರಹಣದಲ್ಲಿ ಸಂಜೆ 3 ಗಂಟೆ ಮೇಲೆ ಗ್ರಹಣ ಇದೆ ಅಂತ ಹೇಳ್ತಾರೆ. ಓಕೆ. ಸೊ ನಮಗೆ ಸೂರ್ಯ ಅಸ್ತ ಆದ್ಮೇಲೆ ಆ ಗ್ರಹಣದ ಒಂದು ಲೆಕ್ಕಾಚಾರ ಇರುತ್ತೆ ನಮಗೆ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ, ನಾನು ಆಸ್ ಎ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿರೋ ಪ್ರಕಾರ, ಸೂರ್ಯಾಸ್ತ ಆದ ನಂತರ 6:48 47 ಸಮಯ ಏನಿದೆ ಗ್ರಹಣದ ಸಮಯ, ಆ ಸಮಯ ಬಹಳ ಪ್ರಮುಖ ಸಮಯ ಅಂತ ಹೇಳ್ತೀವಿ, ಗ್ರಹಣದ ಸಮಯ ಅಂತ ಕೂಡ ಹೇಳ್ತೀವಿ. ಸೊ ನನ್ನ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಆ ಒಂದು ಟೈಮಲ್ಲಿ ನೀವು ಆ ಗ್ರಹಣದ ವಿಚಾರವಾಗಿ ಏನೇನು ನಿಮ್ಮಲ್ಲಿ ಒಂದು ಏನೇನು ಕಟ್ಟುಪಾಡುಗಳಿದೆ, ಯಾವ್ಯಾವ ರೀತಿ ನೀವೆಲ್ಲ ಮಾಡ್ತೀರಿ, ನಾನು ಡೀಪಾಗಿ ಎಲ್ಲರೂ ಮಾಡಿ ಅಂತಲೂ ಹೇಳಲ್ಲ. ಸೊ ಮಾಡೋ ಅಂಥವ್ರಿಗೆ ಸಲಹೆ ಏನು ಕೊಡ್ಬೋದು ಅಂತ ಹೇಳಿದ್ರೆ, ಈ ಗ್ರಹಣ ಸಮಯದಲ್ಲಿ ಮೊದಲನೇದಾಗಿ ಪ್ರೆಗ್ನೆನ್ಸಿ ಇರತಕ್ಕಂಥವ್ರನ್ನ ದಯವಿಟ್ಟು ಆಚೆ ಬಿಡಬೇಡಿ. ಗ್ರಹಣದ ದಿವಸದ ಹಿಂದೆ ಮುಂದೆ 2 ದಿವಸ ಸ್ವಲ್ಪ ಜರ್ನಿಗಳನ್ನ ಆದಷ್ಟು ಕಮ್ಮಿ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಒಂದು ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾರಾದರೂ ಒಂದು ಮಂತ್ರ ದೀಕ್ಷೆ ಇದ್ದು ಜಪ ತಪ ಮಾಡೋ ಅಂಥವ್ರು ಇದ್ರೆ, ಮಂತ್ರ ದೀಕ್ಷೆ ಇದ್ದೇ ಮಾಡಬೇಕು ಅಂತ ಏನಿಲ್ಲ, ರೆಗ್ಯುಲರ್ ಆಗಿ ಯಾರು ಅಭ್ಯಾಸ ಇಟ್ಕೊಂಡಿರೋರು ಮಾಡ್ಬೋದು. ಓಕೆನಾ? ಸೊ ಅಂಥವ್ರು ಈ ಏನು ನಮ್ಮ ಒಂದು 3 ಗಂಟೆಯಿಂದ 6:47 ಸಮಯ ಇದೆ, ಆ ಸಮಯ ಸಂಪೂರ್ಣವಾಗಿ ಜಪದಲ್ಲಿ ನಿರತರಾದ್ರೆ, ಓಕೆನಾ, ನಾನ್ ಸ್ಟಾಪ್ ಜಪ ಮಾಡೋದ್ರಿಂದ ಕೂಡ ತಮಗೆ ಬಹಳ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ಕೂಡ ಹೇಳ್ತೀವಿ. ಒಂದು ಅಷ್ಟು ಆಗಿಲ್ಲ ಅಂದ್ರೂ ಸೂರ್ಯಾಸ್ತದ ಸಮಯದಿಂದ 6:47 ಏನು ಆ ಸಮಯ ಇದೆ, ಓಕೆ, ನಮ್ಮ 3 ಗಂಟೆಗಿಂತ ಮುಂಚೆ ಫ್ರೆಶ್ ಆಗಿ ಜಪ ಮಾಡೋಂಥವ್ರು, ಪೂಜಾದಿ ಜಪ ಏನು ಮಾಡಂತ ಅಭ್ಯಾಸ ಇರೋಂಥವ್ರು 3 ಗಂಟೆ ಒಳಗೆ ಒಂದ್ಸರಿ ಸ್ನಾನ ಮಾಡಿ ಪೂಜೆ ಜಪ ಮಾಡಿ 6:47 ನಂತರ ಒಂದು ಸ್ನಾನಾದಿ ಮಾಡಿ ಮತ್ತೆ ಪೂಜೆ ಪುನಸ್ಕಾರ, ಮನೆ ಶುದ್ಧಿ ಮಾಡೋ ಅಂಥದ್ದು, ಪೂಜೆ ಮಾಡೋ ಅಂಥದ್ದು ಮಾಡ್ಕೊಬೋದು. ಅದು ಕೂಡ ಮ್ಯಾನಿಫೆಸ್ಟೇಷನ್ಗೆ ತುಂಬಾನೇ ಹೆಲ್ಪ್ ಮಾಡೋಂಥ ಒಂದು ಸಮಯ ಆಗಿರುತ್ತೆ. ಓಕೆನಾ? ಇಲ್ಲ ಸರ್ ನಾನು ಜಪ ತಪ ಏನು ಮಾಡಲ್ಲ ಆದ್ರೆ ಅಂಥವ್ರಿಗೂ ಕೂಡ ಹೇಳೋದಿಷ್ಟೇ, ಮತ್ತೆ ಕೆಲವರು ಮನೇಲಿ ನೀರಿಗೆ ದರ್ಬೆ ಹಾಕುವಂಥದ್ದು, ಆಹಾರಕ್ಕೆ ದರ್ಬೆ, ಯಾರು ದಯವಿಟ್ಟು 3 ಗಂಟೆ ನಂತರ ಆಹಾರನ ಮಾಡಿ ಇಟ್ಟಿರತಕ್ಕಂಥ ಆಹಾರನ ಸೇವಿಸಬೇಡಿ ಅಂತಾನು ಹೇಳ್ತೀವಿ. ಸೊ ಪ್ರಾಕ್ಟಿಕಲ್ ಆಗು ಅದಕ್ಕೆ ತುಂಬಾನೇ ರೀಸನ್ಸ್ ಇದೆ. ಸೊ ನನ್ನ ಒಂದು ಸಜೆಷನ್ ಏನಂದ್ರೆ, ಮಧ್ಯಾಹ್ನದ ಊಟ ಮುಗಿದ ನಂತರ ಅದನ್ನ ಆಕ್ಚುಲಿ ಉಪವಾಸ ಇರಬೇಕು ಅಂತಾನೂ ಇದೆ ಕೆಲವರಲ್ಲಿ, ಎಲ್ಲ ಯಾರು ಅದನ್ನ ಪಾಲಿಸ್ತೀರಾ ಇಲ್ಲ ನನಗೆ ಗೊತ್ತಿಲ್ಲ. ನನ್ನೊಂದು ಸಜೆಷನು, ಆದ್ರೆ ಪಾಲಿಸಿ. ಆಗಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಊಟದ ಸಮಯ ಆದ್ಮೇಲೆ ಕಂಪ್ಲೀಟ್ ಆಗಿ ಕ್ಲೀನ್ ಅಪ್ ಮಾಡಿ ಇಟ್ಬಿಡಿ. ಯಾವ್ದನ್ನು ಆಹಾರ ಉಳಿಸ್ಲಿಕ್ಕೆ ಹೋಗ್ಬೇಡಿ. ಹಂಗೆ ಯಾವ್ದಾದ್ರು ಉಳಿದಿದ್ರೆ, ದರ್ಬೆ ಹಾಕೋ ಪದ್ಧತಿ ನಿಮ್ಮಲ್ಲಿದ್ರೆ ತಂದು ಆಹಾರಕ್ಕೆ ದರ್ಬೆ ಹಾಕಿಡಿ. ಹಾಲು ಉಳಿಯಂಥದ್ದು ಯಾವುದು, ಹಾಲು ಮೊಸರು ಇಂಥದ್ದಷ್ಟೇ ಬಿಟ್ರೆ ಬೇರೆ ಸಾರು ಲೈಕ್ ಆ ಥರ ಏನು ರೈಸ್ ಐಟಮ್ ಆಗಲಿ ಇದ್ರ ಐಟಮ್ ಆಗಲಿ ಉಳಿಸ್ಬೇಡಿ ದಯವಿಟ್ಟು ಅದನ್ನು.
ಕ್ಲಿಯರ್ ಮಾಡಿ ಇಟ್ಕೊಳ್ಳಿ. ಮನೇಲಿ ಕುಡಿಯಕ್ಕೆ ಇಟ್ಕೊಂಡಿರ್ತಕ್ಕಂಥ ನೀರು ಕೂಡ, ನೀರಿಗೂ ಒಂದು ದರ್ಬೆ ಹಾಕಿ ಅಂತ ಹೇಳ್ತಾರೆ. ಸೊ ಇದು ಸಂಪೂರ್ಣವಾಗಿ ಡೇಲ್ ಬಂದಿದ್ರೆ ನಾವೇನು ಇದನ್ನ ಕ್ಯಾಲ್ಕುಲೇಷನ್ ತಗೊಳ್ಳೋ ಅವಶ್ಯಕತೆ ಇದ್ದಿರಲಿಲ್ಲ. ಒಂದು ಸಂಜೆ ಸಮಯ ಬಂದಿರೋದ್ರಿಂದ ಇದನ್ನ ನಾವೆಷ್ಟು ಮಾಡ್ಕೊಂತೀವಿ ಅಷ್ಟು ಒಂದು ಸೇಫರ್ ಝೋನ್. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ, ಊರುಗಳಲ್ಲಿ ಇವತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸವಾಗಿರೋರ್ಗೆ ಇದ್ರ ಬಗ್ಗೆ ನಾಲೆಡ್ಜೇ ಇರಲ್ಲ. ಸೊ ಅವ್ರಿಗೆಲ್ಲ ಹೇಗೆ, ನಾನು ಆ ಥರನೂ ಯೋಚನೆ ಮಾಡೋ ಅಂತನು. ಈಗ ನಾವಿಲ್ಲಿ ಸಿಟಿಲಿ ಇದೀವಿ, ತಿಳ್ಕೊತಾ ಇದೀವಿ, ನಮಗೆ ಗೊತ್ತಾಗ್ತಿದೆ. ಅವ್ರಿಗೆಲ್ಲ ಗೊತ್ತಿಲ್ಲದೆ ಇದ್ದಾಗ ಹೆಂಗ್ ನಡೆಯುತ್ತೆ, ಮನುಷ್ಯನ ಸೈಕಾಲಜಿ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ನೋಡ್ತಾ ಇರ್ತೀವಿ, ಈ ಗ್ರಹಣ ಚೆನ್ನಾಗಿಲ್ಲ, ಸರಿ ಇಲ್ಲ, ಇದೆಲ್ಲ ನಾವು ನೋಡಿ ನೋಡಿ ನಾವು ಸೈಕಾಲಜಿಕಲಿ ಇದಕ್ಕೇನು ಅಂದ್ರೆ ರೆಮಿಡೀಸ್ ಏನು ಅಂತ ಕೇಳ್ತೀವಲ್ವಾ. ಸೊ ಅವ್ರಿಗೆ ಇದೆಲ್ಲ ಏನು ನಾಲೆಡ್ಜ್ ಇಲ್ಲದೆ ಇರೋ ಉದ್ದೇಶ, ಇದ್ರ ಬಗ್ಗೆ ಯಾವುದೇ ನಾಲೆಡ್ಜ್ ಇಲ್ಲದೆ ಇರೋ ಉದ್ದೇಶ, ಅವ್ರಿಗೆ ಅವ್ರ ಕಾರ್ಯ ದಿನವೈಖರಿ ಹೇಗಿರುತ್ತೆ ಅದ್ರ ಪ್ರಕಾರ ನಡ್ಕೊಂತಾ ಇರ್ತಾರೆ. ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಏನ್ ಹೇಳ್ಬೋದು ಅಂದ್ರೆ, ಅವರು ನೇಚರ್ನ ಜೊತೆಲಿದ್ದಾಗ ಇದೆಲ್ಲ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಯಾವುದೇ ಮನುಷ್ಯನಿಗೆ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ಇರ್ತದೆ ಹೊರತು, ಕಾಯಿಲೆ ಇದೆ ಅನ್ನೋದೇ ಗೊತ್ತಿಲ್ಲ ಅಂದಾಗ ಅದಕ್ಕೆ ಹೆಂಗ್ ಟ್ರೀಟ್ಮೆಂಟ್ ಏನು ಅವಶ್ಯಕತೆ ಇರುತ್ತೆ? ಹೌದಾ ಇಲ್ಲ? ಸೊ ನಾನು ಹೇಳೋದು, ಈಗ ನಮ್ಮ ಮನ್ಸುಗಳಿಗೆ ಕುಂತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಮೇನ್ ಹೇಳಂತದ್ದು ಇಷ್ಟೇ, ಪ್ರತಿ ದಿವಸ ಕರೆಕ್ಟಾಗಿ ನಡ್ಕೊಳ್ಳೋರಿಗೆ ಯಾವುದೂ ದೊಡ್ಡದಲ್ಲ. ಕರೆಕ್ಟಾಗಿ ಅಂದರೆ ಯಾವ ರೀತಿ ನಾನು ಹೇಳಿದ್ನಲ್ಲ, ಬೆಳಗ್ಗೆ ಏನು ಕಾರ್ಯಗಳು ಮಾಡಬೇಕು, ನಮ್ಮ ಒಂದು ದಿನನಿತ್ಯ ಸರ್ಕಲ್ನ ಹೇಗೆ ಸರಿಯಾಗಿ ಇಟ್ಕೊಬೇಕು ಅಂತ, ನಾವು ಬೆಳಗ್ಗೆ ಎದ್ದು ಏನು ಜಪ ತಪ ಮಾಡೋ ಅಂಥದ್ದು ಅಥವಾ ಪೂಜೆ ಪುನಸ್ಕಾರ ಮಾಡೋ ಅಂಥದ್ದು, ಮತ್ತು ನಮ್ಮ ಕೆಲಸವನ್ನೇ ಪೂಜೆ ಅಂತ ಭಾವಿಸ್ತಾ ನಾವು ಮಾಡೋ ಅಂಥದ್ದು, ನಮ್ಮನ್ನೇ ನಾವು ದೇವರು ಅಂತ ಭಾವಿಸ್ತಾ ನಾವು ಒಂದು ಪ್ರಯತ್ನದಲ್ಲಿ ನಾವು ಇರತಕ್ಕಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಇದು ಯಾವುದೋ ಲೆಕ್ಕ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ನೀವು ಮೈಂಡಲ್ಲಿ ಏನಿರುತ್ತೆ ಅದನ್ನು ಫಾಲೋ ಮಾಡಿ. ಆದರೆ ಆಗಿದೆ, ನಡೀತಾ ಇದೆ. ಸೊ ಇದಕ್ಕೆ ಒಂದು ಕೆಲಸ ಕಾರ್ಯ ಏನು ಮಾಡ್ಬೋದು ಅಂದರೆ, ಮುಖ್ಯವಾಗಿ 6:45ವರೆಗೂ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೆ ಅದನ್ನು ಮಾಡಿ. 6:45 ನಂತರ ಒಂದ್ಸರಿ ಫ್ರೆಶ್ ಆಗಿ, ನಂತರ ಮನೇಲಿ ಇರತಕ್ಕಂಥದ್ದನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡಿ, ಗಂಧ ಹಾಕಿ ಅರಿಶಿನ ಕುಂಕುಮ ಹಾಕಿ ಕ್ಲೀನ್ ಮಾಡಿ ಮನೇನ. ನಂತರ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿಮ್ಮ ಬೇರೆ ವೃತ್ತಿಗಳಿಗೆ ಜಾಯ್ನ್ ಆಗಿ. ಒಂದು ಮೇನ್ ಪಾಯಿಂಟು, ಹಿಂದೆ ದಿವಸ ಮುಂದೆ ದಿವಸ ಸ್ವಲ್ಪ ಜರ್ನಿನ ಅವಾಯ್ಡ್ ಮಾಡಿ, ಓಕೆನಾ? ಮತ್ತೆ ಚಂದ್ರನಿಗೆ ಅಂದ್ರೆ ನಡೀತಾ ಇರೋದ್ರಿಂದ ಏನ್ ರೆಮಿಡಿ ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಪರ್ಟಿಕ್ಯುಲರ್ ಆಗಿ ಆ ಗ್ರಹಕ್ಕೆ ಈ ಗ್ರಹಕ್ಕೆ ಅಂತ ನಾನು ಹೇಳಂಥದ್ರಲ್ಲಿ ನನ್ನ ಹತ್ರ ನನಗೆ ಗೊತ್ತು, ಐ ಮೀನ್ ಆ ವಿಚಾರದಲ್ಲಿ ನಾನು ಯಾರಿಗೂ ಮೈಂಡ್ಗೆ ಅದನ್ನ ಹಾಕುವಂತ ಅವಶ್ಯಕತೆ ನನಗಿಲ್ಲ. ಒಂದು ನಿಮಗೆ ಗೊತ್ತಿರ್ತಕ್ಕಂಥ ಮಂತ್ರ ಇದ್ರೆ ಅದು ಮಂತ್ರನ ಆದಷ್ಟು 3 ಗಂಟೆಯಿಂದ ನಮ್ಮ ಏನು 6:47 ಸಮಯ ಇದೆ ಅಲ್ಲಿವರೆಗೂ ಅಂದ್ರೆ ನಿರಂತರ ಜಪ ಮಾಡಿದಾಗ ಅದ್ರ ವೈಬ್ರೇಷನ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ, ನಮ್ಮ ಬಾಡಿಗೆ ಒಂದು ಶೀಲ್ಡ್ ಥರ ಆಗುತ್ತೆ, ನಮ್ಗೊಂದು ಸೇಫ್ಟಿ ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ನಾವು ಎಷ್ಟು ಜಪ ಮಾಡ್ತೀವಿ ಅದ್ರ ವೈಬ್ರೇಷನ್ ಆಟೋಮೆಟಿಕ್ ಆಗಿ ನಮ್ಮನ್ನ ಸೇಫ್ ಮಾಡೋಂಥದ್ದು ಅವತ್ತಿನ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಲಿಕ್ಕೂ ಕೂಡ ಅದು ತುಂಬಾನೇ ಸಹಾಯ ಮಾಡತ್ತೆ ಅಂತ ಹೇಳ್ತೀವಿ. ಮತ್ತೆ ಇದರಲ್ಲಿ ಏನು ಚಂದ್ರನಿಗೆ ಸಂಬಂಧಪಟ್ಟಂತೆ ಗ್ರಹಣ ಬರ್ತಾ ಇರೋದ್ರಿಂದ ಯಾವ ಮಂತ್ರ ಮಾಡಬೇಕು, ಸೊ ನೋಡಿ, ಒಂದು ತಿಳ್ಕೊಳ್ಳಿ, ಮಂತ್ರನ ಸುಮ್ಮನೆ ಹೇಳೋದು ಪ್ರಶ್ನೆ ಅಲ್ಲ ಅದು. ಐ ಮೀನ್ ಮಂತ್ರನ ಸುಮ್ಮನೆ ಹಂಚೋದು ಅಂತ ಹಂಚಬಾರ್ದು. ಆಕ್ಚುಲಿ ಮಂತ್ರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಬೇರೆ ಮಂತ್ರಗಳಿಗೆ. ಆದರೆ ನಮ್ಮ ಏನಿದು ಓಂ ನಮಃ ಶಿವಾಯ ಈ ಒಂದು ಮಂತ್ರಗಳು ರೆಗ್ಯುಲರ್ ಆಗಿ ಇರತಕ್ಕಂಥದ್ದು, ಇದಕ್ಕೆ ಯಾವುದೇ ಗುರುಗಳು ಇಲ್ಲದ ಕಾರಣ ಯಾರು ಬೇಕಾದ್ರೂ ಈ ಮಂತ್ರನ ಪಠನೆ ಮಾಡ್ಬೋದು. ಮತ್ತೆ ನಿಮ್ಮ ಮೂಲದಿಂದ ನೀವು ಯಾವ್ದಾದ್ರು ಒಂದು ಮಂತ್ರನ ದೀಕ್ಷೆ ತಗೊಂಡು ಮಾಡ್ಕೊಂಡ್ ಅದನ್ನು ಕೂಡ ನೀವು ಜಪ ಮಾಡ್ಬೋದು. ಹಾಗೆ ಇನ್ನೊಂದು ಮಂತ್ರ ಏನು ಎಕ್ಸ್ಟ್ರಾ ಹೇಳ್ಬಹುದು ಅನ್ನೋದಾದ್ರೆ, ನಾನು ಇದನ್ನೇ ಮಾಡಿ ಅಂತ ಪರ್ಟಿಕ್ಯುಲರ್ ಆಗಿ ಯಾರಿಗೂ ಹೇಳೋಲ್ಲ. ಬಟ್ ಚಂದ್ರನಿಗೆ ಸಂಬಂಧಪಟ್ಟಂತೆ ಇರೋದ್ರಿಂದ, ಚಂದ್ರ ಯಾರ ಒಂದು ಅದೇ ಇದರಲ್ಲಿ ಇರತಕ್ಕಂಥದ್ದು, ನಮ್ಮ ಶಿವಪ್ಪನ ಒಂದು ಇದರಲ್ಲಿ ಇರತಕ್ಕಂಥದ್ದು. ಸೊ ಆ ಉದ್ದೇಶಕ್ಕೋಸ್ಕರ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೋಡಿ, ಓಂ ಶ್ರೀಂ ಸೋಂ ಸೋಮಾಯ ನಮಃ ಈ ಮಂತ್ರ ನಿಮಗೆ ಬೇಕಾದ್ರೆ ಹೇಳಿ. ಫಸ್ಟೇ ಹೇಳ್ತಾ ಇದ್ದೀನಿ, ಇದನ್ನ ಚಂದ್ರನಿಗೆ ಸಂಬಂಧಪಟ್ಟಂತೆ ನಡೀತಾ ಇರೋದ್ರಿಂದ ಇದೊಂದು ಮಂತ್ರ. ಇದು ನಾನು ಅದನ್ನೇ ಹೇಳ್ತೀವಲ್ಲ, ನಮ್ಮ ಗುರುಗಳು ಹೇಳ್ತಾರೆ, ಮಂತ್ರನ ಕಳ್ಳೆಪುರ ಹಂಚೋದಲ್ಲ, ಅದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೂ ಕೂಡ ನಿಮ್ಗೇನು ಗುರುದ ಒಂದು ದೀಕ್ಷೆ ಬೇಕು ಅನ್ನೋಂಥದ್ದು ಏನಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಹೇಳ್ತಿದ್ದೀನಿ. ಇದು ಇಲ್ಲದೆ ಹೋದ್ರು ಬರೀ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರನ ಒಂದು ಪಠನೆ ಮಾಡಿದ್ರು
ತುಂಬಾನೇ ಎನರ್ಜಿ ಇದ್ದೇ ಇರುತ್ತೆ, ಆ ವೈಬ್ರೇಷನ್ ಕ್ರಿಯೇಟ್ ಆಗೇ ಆಗತ್ತೆ. ಅಥವಾ ಯಾರಾದರೂ ತಾಯಿ ಮಂತ್ರ ಜಪಿಸ್ತಕ್ಕಂಥವ್ರು ಇದ್ರೆ ಅದನ್ನು ಕೂಡ ನಮ್ಮ ನಮ್ಮ ನವರಣ ಮಂತ್ರ ಕೂಡ ಜಪ ಮಾಡ್ಬೋದು. ಆದರೆ 6:47 ಮುಗಿದ ನಂತರ ಫ್ರೆಶ್ ಆಗಿ ಮನೆನ ಶುದ್ಧ ಮಾಡಿ ಮನೆಯಲ್ಲಿ ಪೂಜಾದಿಗಳನ್ನ ಮಾಡೋ ಕಾರ್ಯಕ್ರಮ ದಯವಿಟ್ಟು ಮಾಡಿ. ನಂತರ ನೆಕ್ಸ್ಟ್ ಡೇ ಏನಿದೆ, ಇಲ್ಲ ನಿಮ್ಮ ಅಕ್ಕಪಕ್ಕ ಎಲ್ಲಾದ್ರೂ ಶಿವನ ದೇವಸ್ಥಾನದಲ್ಲಿ ಏನಾದ್ರೂ ಗ್ರಹಣ ಮುಗಿದ ನಂತರ ಪೂಜೆ ಪುನಸ್ಕಾರಗಳು ಆಲ್ಮೋಸ್ಟ್ ಆಲ್ ಇದ್ದೇ ಇರುತ್ತೆ. ಇದ್ದರೆ ಅಭಿಷೇಕ ಮಾಡೋಂಥ ಅಭ್ಯಾಸ ಎಲ್ಲಾದ್ರೂ ಇದ್ರೆ ನಿಮ್ಮ ಈ ಒಂದು ಟೈಮಿಂಗ್ನ ಮುಗಿದ್ಮೇಲೆ ಹೋಗಿ ಶಿವನ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ನಿಮ್ಮ ಕೈಲಾದದ್ದನ್ನ ಕೊಡಿ ಅಂತ ಹೇಳ್ತೀನಿ. ಹಾಲು ಕೊಟ್ರೆ ತುಂಬಾ ಒಳ್ಳೇದು. ಸೊ ಹಾಲು ಕೊಡಿ. ಮತ್ತೆ ಅಲ್ಲಿ ಆದಷ್ಟು ಲೈಕ್ ನಾವೇನ್ ಹೇಳ್ತೀವಿ, ಸ್ವೀಟ್ ಅಂತ ಹೇಳಿದ್ರೆ ಪಾಯಸ, ಕೀರು ಅಥವಾ ಏನಾದ್ರೂ ಬಿಳಿ ಒಂದು ಆಹಾರದನ್ನ ದಾನ ಮಾಡಬೇಕು. ಅದನ್ನ ಪ್ರಸಾದ ರೂಪದಲ್ಲಿ ದಾನ ಮಾಡಿ. ಅಥವಾ ನಿಮ್ಗೆ ಪ್ರಸಾದ ಮಾಡೋಕ್ಕಾಗಿಲ್ಲ ಅಂದ್ರೆ ದೇವಸ್ಥಾನಕ್ಕಾದ್ರೂ ಅಕ್ಕಿ ಅಥವಾ ನಾನು ಮುಂಚೆ ಎಲ್ಲ ಹೇಳಿರೋ ರೀತಿಯಲ್ಲಿ ವೈಟ್ ಚಂದ್ರನಿಗೆ ಸಂಬಂಧಪಟ್ಟಂತೆ ಸ್ವೀಟ್ಸ್ ಆದ್ರೂ ಕೂಡ ದಾನ ಮಾಡ್ಬೋದು. ನೋಡಿ, ಸಿಂಪಲ್. ನಮ್ಮ ಮೈಂಡ್ಗೆ ಈ ವಿಚಾರ ಗೊತ್ತಿಲ್ಲ ಅಂದಿದ್ರೆ ಇದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಮನುಷ್ಯನ ಸೈಕಾಲಜಿ ಇರೋದೇ ಹಾಗೆ. ನಾವು ಮೈಂಡ್ ಕುಂತಿರೋದ್ರಿಂದ ನಾವ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದಕ್ಕೆ ಮೂಲ ಯಾವ ನಕ್ಷತ್ರದವರಾಗಿರಿ, ಯಾವ ಒಂದು ರಾಶಿಯವರಾಗಿರಿ, ಯಾವುದೇ ಒಂದು ಲಗ್ನದವರಾಗಿರಿ, ಅದೆಲ್ಲ ಮೈಂಡ್ಗೆ ಇಟ್ಕೋಬೇಡಿ. ಸಿಂಪಲ್ ಎಲ್ಲರೂ ಮಾಡಬೇಕಾಗಿರೋಂಥದ್ದು ನಮ್ಮ ನ್ಯೂಮರಾಲಜಿ ನಾನು ಫಸ್ಟ್ ಬರೋಂಥ ಪಾಯಿಂಟೇ ದಾನ ಧರ್ಮ ಅಲ್ವರಾ. ಸೊ ಇದನ್ನ ಆದಷ್ಟು ಇಲ್ಲ ಒಂದು ಅಕ್ಕಿ ಬೆಲ್ಲ ಇಟ್ಟು ಹಸುಗೆ ಕೊಡೋ ಅಂಥದ್ದಾಗ್ಬೋದು. ಓಕೆನಾ. ಸೊ ಅದು ಕೂಡ ಒಂದು ದಾನನೇ, ಆಹಾರ. ಒಂದು ಅಕ್ಕಿ ಪಕ್ಷಿಗಳಿಗೆ ಕೊಡುವಂತ ಆಹಾರ ಆಗುತ್ತೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಎನರ್ಜಿ ಕೆಲಸ ಮಾಡುತ್ತೆ, ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ ನೀವು ಶಿವಭಕ್ತರಾಗಿದ್ದು ಇಲ್ಲ ದೇವರ ಭಕ್ತರಾಗಿದ್ದು ನೀವು ಅಭಿಷೇಕಗಳನ್ನ ಮಾಡಿಸೋಂಥವ್ರಾಗಿದ್ರೆ ದಯವಿಟ್ಟು ಶಿವನ ದೇವಸ್ಥಾನದಲ್ಲಿ ಒಂದು ಅಭಿಷೇಕಕ್ಕೆ ಕಂಪಲ್ಸರಿ ಬರೆಸಿ ಮತ್ತು ನಿಮ್ಮ ಕೈಲಾದ ಹಾಲನ್ನು ತಗೊಂಡು ಕೊಡಿ ಶಿವನ ದೇವಸ್ಥಾನಕ್ಕೆ. ಎರಡನೇದಾಗಿ ನೀವು ಸ್ವೀಟ್ಸ್ ಅಥವಾ ರೈಸಲ್ಲಿ ಏನಾದರೂ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥ, ಹಾಲು ಮತ್ತು ನಾವು ಏನು ಆ ಕೀರು ಅಂತೆಲ್ಲ ಹೇಳ್ತೀವಲ್ವ, ಸೊ ಹಾಲು ಅಕ್ಕಿಯಿಂದ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥನ ದೇವಸ್ಥಾನದಲ್ಲಿ ಕೊಟ್ಟು ದಾನ ಮಾಡ್ಬೋದು. ಮೂರನೇದಾಗಿ ಅಕ್ಕಿ ಬೆಲ್ಲ ಕೊಟ್ಟು ಹಸುಗೆ ಕೊಡೋದ್ರಿಂದ ಕೂಡ ಇದಕ್ಕೆ ಒಂದು ಒಳ್ಳೆ ರೆಮಿಡಿ ಆಗತ್ತೆ. ಸೊ ಇಷ್ಟು 3 ಪಾಯಿಂಟ್ನ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಇದು ಗ್ರಹಣ ಮುಗಿದ ನಂತರ ಈ ಕೆಲಸನ ಮಾಡಿ. ಓಕೆನಾ. ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ಬೇರೆ ಏನು ಮಾಡೋಂಥ ಅವಶ್ಯಕತೆ ಇಲ್ಲ. ಬೇರೆಲ್ಲ ನಿಮ್ಮ ಮೈಂಡಲ್ಲಿ ಇದ್ರೂ ಕೂಡ ಅದನ್ನ ತೆಗೆದಾಕಿ ನಿಮ್ಮ ನಿರತ ಕೆಲಸ ಕಾರ್ಯಗಳಲ್ಲಿ ಆರಾಮಾಗಿ ನಡೀತಾರೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನೇ ದೇವರು ಅಂತ ಭಾವಿಸ್ತಾ ಮಾಡೋಂಥವ್ರಿಗೆ ಇದು ಯಾವುದು ಏನು ಅಲ್ಲ ಅಂತ ನನ್ನ ಅಭಿಪ್ರಾಯ. ತಿಳಿದವ್ರು ತುಂಬಾ ಇದ್ದಾರೆ, ಸೊ ಅವ್ರ ಕಡೆಯಿಂದನೂ ಒಳ್ಳೊಳ್ಳೆ ಮೆಸೇಜ್ ಬರ್ತಾ ಇರತ್ತೆ ನಿಮಗೆ. ಬಟ್ ನನ್ನ ಕಡೆಯಿಂದ ಹೇಳ್ಬೋದಾದ್ರೆ, ನಾನು ಯಾಕೆಂದ್ರೆ ಪ್ರತಿಯೊಂದನ್ನು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೋಡೋದ್ರಿಂದ ಇದು ಕೂಡ ಹಂಗಂತ ನಾವು ಅನುಸರಿಸಲ್ಲ ಅಂತ ಹೇಳ್ತಿಲ್ಲ, ಅನುಸರಿಸ್ತೀವಿ. ಬಟ್ ಅದನ್ನ ಈ ರೀತಿ ಸುಲಭ ರೀತಿಯಲ್ಲಿ ಅನುಸರಿಸಿದಾಗ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೌದಲ್ಲ? ಓಕೆನಾ ಹೌದು ಗುರುಗಳೇ. ಚಂದ್ರು ಸರ್, ನಿಮ್ದು ಏನಾದ್ರು ಇದ್ರೆ ಹೇಳ್ಬೋದು, ಜೊತೆಲಿ ತೊಂದರೆ ಇಲ್ಲ. ಓಕೆ ಗುರುಗಳೇ, ಆಗ್ಬೋದು. ಆ? ಥ್ಯಾಂಕ್ ಯು ಗುರುಗಳೇ, ನೀವು ಅವಕಾಶ ಕೊಟ್ಟಿದ್ದಕ್ಕೆ. ನಾನೇ ಕೇಳೋಣ ಅನ್ಕೊಂಡೆ. ಇಲ್ಲ ಇಲ್ಲ, ಹೇಳಿ ಸರ್, ನಾನು ಗುರುಗಳೇ, ಅದೇ ಹೇಳಿದ್ದೀನಲ್ವಾ, ಹೇಳಿ. ಇವಾಗ ಇಲ್ಲಿ ಶುಭ ಫಲ ಬಂದ್ಬಿಟ್ಟು ಹೌದು ಹೌದು ಗುರುಗಳೇ. ಹೇಳಿ. ಶುಭ ಫಲ ಬಂದ್ಬಿಟ್ಟು ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ಮತ್ತೆ ಮೀನ ರಾಶಿಗಳಿಗೆ ಶುಭ ಫಲ ಇದೆ. ಓಕೆ ಮಿಶ್ರ ಫಲ ಬಂದ್ಬಿಟ್ಟು ಮೇಷ ರಾಶಿ, ಕರ್ಕಟ ರಾಶಿ, ಧನಸ್ಸು ರಾಶಿ ಮತ್ತೆ ಕುಂಭ ರಾಶಿಗಿದೆ. ಓಕೆ ಅಶುಭ ಫಲ ಬಂದ್ಬಿಟ್ಟು ವೃಷಭ, ಸಿಂಹ, ಕನ್ಯಾ ಮತ್ತೆ ಮಕರ ರಾಶಿಗಿದೆ. ಹಂಗಾಗಿ ಶುಭ ಫಲ ಇರೋರು ಏನ್ ಮಾಡದೇ ಇದ್ರು ತೊಂದ್ರೆ ಇಲ್ಲ. ಏನೋ ಅವರು ಇಚ್ಛೆ ಇದ್ರೆ ದೇವ್ರ ಪೂಜೆ ಮಾಡ್ಲಿ ಸಂಜೆ ಗ್ರಹಣ ಕಾಲದಲ್ಲಿ. ಅಥವಾ ಅಶುಭ ಇರೋರು ಒಂದು ಸಣ್ಣ ರೆಮಿಡಿ ಹೇಳ್ತೀನಿ ಗುರುಗಳು, ಏನೋ ಅವಕಾಶ ಇದ್ರೆ ಆಮೇಲೆ ಹೇಳಿ ನಂಬಿಕೆ ಹೇಳಿ, ಇದ್ರೆ ಪರವಾಗಿಲ್ಲ, ಮಾಡ್ಲಿ. ಹೇಳಿ. ಏನ್ ಏನಿಲ್ಲ, ಒಂದು ಸ್ವಲ್ಪ ಜೇನುತುಪ್ಪನ ಬೆರಳು ಅದ್ಬಿಟ್ಟು ಆ ಜೇನುತುಪ್ಪನ ಗಂಟ್ಲಿಗೆ ಇಲ್ಲಿ ಹಚ್ಕೊಂಡು ಓಂ ಸೋಮಾಯ ನಮಃ ಅಂತ 11 ಸಾರಿ ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ಬಿಟ್ಟು ನನ್ಗೆ ಯಾವುದೇ ರೀತಿಯ ಗ್ರಹದಿಂದ ಅಶುಭಗಳು ಆಗದೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಗುರು. ಓಕೆ ಇದು ನನಗೆ ತಿಳಿದಿರೋ ವಿಚಾರ. ಇರ್ಲಿ. ಯಾರಾದ್ರೂ ಉಪಯೋಗಿಸ್ಕೊಂಡಂಗಿದ್ರೆ ಉಪಯೋಗಿಸ್ಕೊಂಡು ಗುರುಗಳೇ. ಓಕೆ, ನೀವು ಹೇಳಿದ್ದಕ್ಕೆ ಒಂದು ವಿಚಾರ ಹೇಳ್ತೀನಿ. ಯಾವುದೇ ಗುರುಗಳೇ. ನೆಗೆಟಿವಿಟಿ ಮನುಷ್ಯನಿಗೆ ಹತ್ರ ಬಾರದೆ ಇರತಕ್ಕಂತ ಇನ್ನೊಂದು ಉಪಾಯ ಅಂತ ಹೇಳೋದಾದ್ರೆ, ನಮ್ಮ ಹರಳೆಣ್ಣೆ ಇದೆಯಲ್ಲ, ಹರಳೆಣ್ಣೆನ
ಹಾ ತಗೊಂಡು ನೀವು ಗುರುಗಳೇ. ಯಾವಾಗಾದ್ರೂ ಇದು ಬರೀ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ, ಯಾವಾಗಾದ್ರೂ ನಿಮ್ಗೆ ಏನಾದ್ರೂ ಸ್ಟ್ರೆಸ್ ಫೀಲ್ ಆಗ್ತಿದೆ, ದೃಷ್ಟಿ ಆಗಿದೆ, ಅಥವಾ ಏನಾದ್ರೂ ದೋಷ, ನಿಮ್ಗೆ ಒಂದು ಅಟ್ಯಾಕ್ ಆಗಿದೆ ಅನ್ನೋ ಥರ ನೆಗೆಟಿವ್ ಫೀಲಿಂಗ್ಸ್ ಇದ್ದಾಗ ಇದೊಂದು ಬಹಳ ಹಾ ಚೆನ್ನಾಗಿ ವರ್ಕ್ ಆಗುತ್ತೆ ರೆಮಿಡಿ. ಒಂದು ಹರಳೆಣ್ಣೆ ತಗೊಂಡು ನಿಮ್ಮ ಈ ರಿಸ್ಟ್ ಮೇಲೆ, ಓಕೆನಾ, ಹಾ ಈ ಹಾ ರಿಸ್ಟ್ ಮೇಲೆ ಹಾಕಿ ಅದನ್ನ ಎರಡು ಕೈಯಿಂದ ಈ ತರ ರಬ್ ಮಾಡ್ತಾ, ನನಗೆ ಯಾರಾದ್ರೂ ಏನಾದ್ರೂ ಮಾಡಿಸಿದ್ದಲ್ಲಿ ಅದು ಸಮಾಪ್ತಿ ಆಗ್ಲಿ, ಅದು ಅವ್ರಿಗೆ ಆಗೋ ಥರ ಆಗ್ಲಿ ಅಂತಾದ್ರೂ ಮಾಡ್ಬೋದು. ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಅಂಟದೇ ಇರಲಿ ಅನ್ನತಕ್ಕಂಥ ಒಂದು ಮನಸ್ಥಿತಿಯಲ್ಲೂ ಕೂಡ ಇದನ್ನ ರಬ್ ಮಾಡಿ ನಂತರ ಅದನ್ನ ಹ್ಯಾಂಡ್ ವಾಶ್ ಮಾಡಿದಾಗ ಅದು ತುಂಬಾನೇ ಫಾಸ್ಟ್ ಆಗಿ ಕ್ಲಿಯರ್ ಆಗಿರತಕ್ಕಂಥ ಉದಾಹರಣೆ ನಮ್ಮಲ್ಲಿ ತುಂಬಾ ಇದೆ. ಇದನ್ನ ರೆಗ್ಯುಲರ್ ಆಗಿ ಯಾರು ಬೇಕಾದ್ರೂ ಅಮಾವಾಸ್ಯೆ ಪೌರ್ಣಮಿ ಅಥವಾ ನಿಮ್ಗೆ ಏನಾದ್ರೂ ಆತರ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ, ಯಾರೋ ನನ್ಗೇನೋ ಆಗಿದೆ ಆತರ ನೆಗೆಟಿವ್ ಎಲ್ಲ, ಕೆಲವರು ಮೈಂಡಲ್ಲಿ ಇರೋರಿಗೆ ಹೇಳ್ತಾ ಇರೋಂಥದ್ದು ಇದು. ಓಕೆನಾ, ಇದು ಯಾಕೆಂದ್ರೆ ಬಂದ್ಬಿಟ್ಟಿದೆ ನಮ್ಮ ಒಂದು ಇದರಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಮೈಂಡಲ್ಲಿ ಯಾರ ಮೈಂಡಲ್ಲಾದ್ರೂ ಈ ತರ ಒಂದೆಲ್ಲ ಥಾಟ್ಸ್ ಇದ್ರೆ ಇದನ್ನ ಬಳಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆನಾ, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದು, ನನ್ನ ಕಣ್ಣಾರೆ ನೋಡಿದ್ದೀನಿ, ನಮ್ಮ ಮನೆಯಲ್ಲೂ ಕೂಡ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ದಯವಿಟ್ಟು ಇದನ್ನ ರೆಮಿಡಿಯಾಗಿ ಬಳಸ್ಕೊಳ್ಳಿ. ನೀವು ಇದನ್ನ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನಿಮ್ಗೆ ಯಾವಾಗಾದ್ರೂ ಏನಾದ್ರೂ ಆತರ ನೆಗೆಟಿವ್ ಫೀಲಿಂಗ್ಸ್ ಇತ್ತು ಅಂದ್ರೆ 100% ಅದು ಮಾಡಿ ನೋಡಿ, ಆ ನೆಗೆಟಿವ್ ಫೀಲಿಂಗ್ಸ್ ಹೋಗುತ್ತೆ. ಓಕೆ ಫೈನ್. ಇದ್ರ ಬಗ್ಗೆ ಇನ್ನೇನಾದ್ರೂ ಯಾರಾದ್ರೂ ಕ್ವಶನ್ ಮಾಡೋದಿದೆ, ಇಲ್ಲ ಏನಾದ್ರು ಹೇಳೋದು ಕೇಳೋಂಥದ್ದು ಇದೆಯಾ? ಗುರುಗಳೇ, ಹರಳೆಣ್ಣೆ ಮಾತ್ರ ಸೂಕ್ತ. ಸೂಕ್ತ. ನೋಡಿ, ಒಂದು ಹರಳೆಣ್ಣೆ ಬಗ್ಗೆ ತುಂಬಾ ಒಂದು ಹಿಸ್ಟ್ರಿನೇ ಇದೆ ಸರ್. ಪೂಜಾದಿ ಕಾರ್ಯಗಳಿಗೆ ಜಾಸ್ತಿ ಅವತ್ತಿಂದ ಬಳಸ್ತಾ ಇರ್ತಕ್ಕಂಥದ್ದು ಹೇಳ್ತಾರೆ ದೀಪಕ್ಕೆ ಹರಳೆಣ್ಣೆನೆ ಬಳಸ್ತಾ ಇದ್ದಿದ್ದು ಅಂತ ಕೇಳಿದ್ದೀನಿ. ಓಕೆನಾ, ಹರಳಲ್ಲೇ ಜಾಸ್ತಿ ಹಿಂದಿನ ಕಾಲದಲ್ಲಿ ಎಣ್ಣೆ ತೆಗಿತಾ ಇದ್ದಿದ್ದು ಕೂಡ ಮನೆಯಲ್ಲಿ ಆಹಾರಕ್ಕೂ ಬಳಸ್ತಾ ಇದ್ರು, ಪೂಜಾದಿಗಳಿಗೂ ಬಳಸ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ, ನಾನು ತಿಳಿದಿರೋಂಥದ್ದೇ ಇದು. ಓಕೆನಾ, ಸೊ ಹಾಗಾಗಿ ಹರಳೆಣ್ಣೆ ಸೂಕ್ತ ಅಂತ ಈ ವಿಚಾರಕ್ಕೆ ಹೇಳ್ತೀನಿ. ಬಾಕಿ ಎಲ್ಲ ಬಂದು ಆಮೇಲೆ ಅದನ್ನ ಒಂದೊಂದೇ ನಾವು ಹುಡುಕ್ತಾ 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 ಮಾಡಿರ್ತಕ್ಕಂಥದ್ದು, ಯಾವ್ಯಾವ್ದ್ರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಫೈಂಡ್ ಔಟ್ ಮಾಡ್ತಾ ಮಾಡ್ತಾ ಮಾಡಿರ್ತಕ್ಕಂಥದ್ದು. ಹರಳೆಣ್ಣೆ ತುಂಬಾ ಹಿಸ್ಟ್ರಿ ಇದೆ ಅದಕ್ಕೆ ಅಂತ ಹೇಳೋದನ್ನ ಕೇಳಿದ್ವಿ. ಸೊ ಆ ಉದ್ದೇಶಕ್ಕೋಸ್ಕರ ಹರಳೆಣ್ಣೆ ಸೂಕ್ತ ಅಂತ ಹೇಳ್ತೀವಿ. ಓಕೆನಾ, ಫೈನ್. ಮುಗಿತಾ ಈ ವಿಚಾರ? ನಿಮ್ಗೆ ಇನ್ನೇನಾದ್ರೂ ಇದೆಯಾ ಡೌಟ್ಸ್ ಯಾರಿಗಾದ್ರೂ? ಸೂಪರ್. ಥ್ಯಾಂಕ್ ಥ್ಯಾಂಕ್ ಯು ಯು, ಗುರುಗಳೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ ಮೇಡಮ್. ಸರ್, ನಾಳೆ ಗ್ರಹಣ ಇದೆ. ಹ್ಮ್ ಕ್ಲಾಸು ನಾನು ನಾಳೆ ಎಷ್ಟು ಗಂಟೆಗೆ ಸರ್? ನೀವೊಂದು ಅಷ್ಟೊತ್ತು 7 ಮುಗ್ದೋಗಿರುತ್ತೆ ಅಷ್ಟೊತ್ತಿಗೆ. ಮೇಡಮ್. ಏನ್ ಸರ್? ಅಷ್ಟೊತ್ತು ಗ್ರಹಣ ಮುಗ್ದೋಗಿರ್ತದೆ ನಮ್ ಕ್ಲಾಸ್. ನಮ್ ಕ್ಲಾಸ್ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಗ್ರಹಣ ಮುಗಿಯುತ್ತೆ. ಬಟ್ ನಾಳೆ ಅಮಾವಾಸ್ಯೆ, ಸಾರಿ ಹುಣ್ಣಿಮೆ ರುಚಿಯಲ್ಲಿ ಇರುತ್ತೆ. ಅದಕ್ಕೆ ನಾನು ಏನ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು 7:30 ಅಷ್ಟೊತ್ತಿಗೆ ನೀವು ಪೂಜಾ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು, ನಿಮ್ಮ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು 7:30ಗೆ ಜಾಯ್ನ್ ಆದ್ರೆ ಒಂದು ಸರ್, 8. 6:45 ಮುಗಿಯುತ್ತೆ. ತೊಳೆದು ಬೆಳಗ್ಗೆ ಅಡ್ಗೆ ಮಾಡಿ ದೇವ್ರ ಮನೆ ಎಲ್ಲ ಮಾಡಿ, ಅಯ್ಯೋ 2 ಅವರ್ ಬೇಕು ಸೇಮ್ ಸರ್. ಆಯ್ತು, 8 o'clock ಜಾಯ್ನ್ ಆಗೋಣ, ಸೇಮ್ ಟೈಮಿಂಗ್ಸ್ ಜಾಯ್ನ್ ಆಗೋಣ. ಫ್ರೀ ಕ್ಲಾಸ್ ಇರೋರಿಗೆ 9 o'clock ಜಾಯ್ನಿಂಗ್ ಆಪ್ಷನ್ ಕೊಟ್ಟಿರ್ತೀನಿ. ಅವ್ರಿಗೆ ಫ್ರೀಯಾಗಿ ರಿಚುವಲ್ಗೆ ಯಾರಾದ್ರೂ ಜಾಯ್ನ್ ಆಗೋರಿಗೆ 9 o'clock ವರೆಗೂ ಕ್ಲಾಸ್ ಮಾಡಿ, 9 o'clock ರುಚಿಯಲ್ ಮುಗಿಸಿ ಕ್ಲಾಸ್ನ ಮುಗಿಸೋಣ ನಾಳೆ. ಓಕೆನಾ? ಆಗ್ಬೋದು ಗುರುಗಳು.